ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ದಿನಾಂಕ 14/9/2024 ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ ಮೂಲಕ ಅತಿ ಶೀಘ್ರವಾಗಿ ಪರಿಹಾರ ಪಡೆದುಕೊಳ್ಳಲು ಇದೊಂದು ಸುವರ್ಣಾವಕಾಶ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ದಿನಾಂಕ 14/9/2024 ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಂಡಿರುವ ರಾಷ್ಟ್ರೀಯ ಜನತಾ ನ್ಯಾಯಾಲಯದ ಪ್ರಯುಕ್ತ ನಗರದ ನ್ಯಾಯಾಲಯದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ ಜಯಂತ್ ಕುಮಾರ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳಾದ ನೂರ್ ಉನ್ನೀಸ್ ಅವರು ಮಾಹಿತಿ ನೀಡಿದರು. ಲೋಕ್ ಅದಾಲತ್ ಅಥವಾ ಜನತಾ ನ್ಯಾಯಾಲಯದ ಮೂಲ ಉದ್ದೇಶವೇನೆಂದರೆ ಪಕ್ಷಗಾರರು ರಾಜಿ ಅಥವಾ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಸುಲಭವಾಗಿ ಮತ್ತು ಶೀಘ್ರವಾಗಿ ಯಾವುದೇ ಶುಲ್ಕವಿಲ್ಲದೆ ಇತಿಹಾಸ ಪಡಿಸಿಕೊಳ್ಳಬಹುದು. ಇದರಿಂದ ಪಕ್ಷಗಾರರ ಮಧ್ಯದಲ್ಲಿರುವ ವೈಮನಸ್ಸು ಕಡಿಮೆಯಾಗಿ ಸೌಹಾರ್ದತೆ ಹೆಚ್ಚಾಗುತ್ತದೆ. ಇದರಿಂದ ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿ ನ್ಯಾಯಾಧೀಶರು ಹೆಚ್ಚು ಅವಶ್ಯಕತೆ, ಕಾನೂನಿನ ಸಂಕೀರ್ಣತೆ ಇರುವಂತಹ ಪ್ರಕರಣಗಳಿಗೆ ಹೆಚ್ಚು ಒತ್ತು ಕೊಟ್ಟು ನ್ಯಾಯಾಲಯಗಳಲ್ಲಿ ಚಾಲ್ತಿ ಇರುವಂತಹ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು ಸಾಧ್ಯವಾಗುತ್ತದೆ. ಸರ್ವರಿಗೂ ನ್ಯಾಯ ಎಂಬುದು ಭಾರತದ ಕಾನೂನು ಸೇವೆಗಳ ಧ್ಯೇಯವಾಗಿದೆ. ಯಾವೊಬ್ಬ ಪ್ರಜೆಯು ತನ್ನ ಆರ್ಥಿಕ ಅಥವಾ ಇತರೆ ದೌರ್ಬಲ್ಯಗಳ ಕಾರಣಗಳಿಂದಾಗಿ ನ್ಯಾಯ ಪಡೆಯುವುದರಿಂದ ವಂಚಿತನಾಗಬಾರದೆಂದು ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಸಮಾಜದ ದುರ್ಬಲ ವರ್ಗಗಳಿಗೆ ಒದಗಿಸುವ ಸಲುವಾಗಿ ಜನತಾ ನ್ಯಾಯಾಲಯಗಳನ್ನು ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಕಾರ್ಯನಿರ್ವಹಿಸಿ ನ್ಯಾಯ ಒದಗಿಸುವಂತೆ ಮಾಡುವ ಶ್ರೇಷ್ಠ ಉದ್ದೇಶದಿಂದ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ ಹಾಗೂ 2024ರಲ್ಲಿ 4 ರಾಷ್ಟ್ರೀಯ ಲೋಕ ಅದಾಲತ್ಗಳನ್ನು ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ 13/7/2024 ಆಯೋಜಿಸಲಾಗಿದ್ದ ಲೋಕ್ ಅದಾಲತ್ನಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ 97,719 ಪ್ರಕರಣಗಳಲ್ಲಿ 10,203 ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು 1,60,328 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ವರದಿ EN ಪೀರ್, ತುಮಕೂರು. ಈ ನಿಟ್ಟಿನಲ್ಲಿ ನಾವು ನಾವು ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಈ ಲೋಕ ಅದಾಲತ್ನಲ್ಲಿ 2 ಪ್ರಕರಣ, ಒಂದು ನಮ್ಮ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು ಮತ್ತು ವ್ಯಾಜ್ಯಪೂರ್ವ ಪ್ರಕರಣ, ಈ ಎರಡನ್ನೂ ನಾವು ಇಲ್ಲಿ ಲೋಕ ಅದಾಲತ್ನಲ್ಲಿ ಸಂಧಾನ ಮಾಡಿಕೊಂಡು ರಾಜ್ಯ ಸಂಧಾನ ಮೂಲಕ ಬಗೆಹರಿಸಿಕೊಳ್ತೇವೆ. ಕಳೆದ ಲೋಕ ಅದಾಲತ್ ದಿನಾಂಕ 13/7/2024 ನಡೆದಿತ್ತು. ಒಟ್ಟು ಬಾಕಿ ಇರುವ ಪ್ರಕರಣಗಳು 10,203 ಪ್ರಕರಣಗಳು ರಾಜಿಯಾಗಿದೆ. ಆಮೇಲೆ ವ್ಯಾಜ್ಯಪೂರ್ವ ಪ್ರಕರಣಗಳು ಸುಮಾರು 1,66,328 ಪ್ರಕರಣಗಳು ರಾಜಿಯಾಗಿದೆ. ಒಟ್ಟು 1,76,531 ಪ್ರಕರಣಗಳು ರಾಜಿಯಾಗಿದೆ. ಇದು ಒಳ್ಳೆ ಇದು ತನಿಖೆಗೆ ಬಾಕಿ ಇರುವಂತಹ ಪ್ರಕರಣಗಳು ತುಂಬಾ ಈ ಸಲ ರಾಜಿಯಾಗಿದೆ. ಅದೇ ತೀರ ಈ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅದು ಕೂಡ ರಾಜಿಯಾಗಿದೆ. ಸೊ ಇಲ್ಲಿ ಲೋಕ ಅದಾಲತ್ನಲ್ಲಿ ಯಾವುದೇ ಪ್ರಕರಣಗಳು ರಾಜ್ಯ ಸಂಧಾನದ ಮೂಲಕ ಬಗೆಹರಿಸಿದ್ರೆ ಇಬ್ಬರು ಸಂತೋಷವಾಗಿ ನಮ್ಮ ಕೋರ್ಟಿಂದ ಮುಗಿಲಿಕ್ಕೆ ಸಾಧ್ಯ ಆಗ್ತದೆ. ಕೋರ್ಟಲ್ಲಿ ತೀರ್ಮಾನ ಅಂದರೆ ಅದರ ಮೇಲೆ ಅಪೀಲ್ ಇರ್ತದೆ. ಹಾಗೆ ಬೇಗ ಪ್ರಕರಣಗಳು ತೀರ್ಮಾನ ಆಗುತ್ತೆ. ಹಳೆಯ ಪ್ರಕರಣಗಳು ತುಂಬ ಬಾಕಿ ಇದೆ. ಸಾಕಷ್ಟು ನೀವು ಮಾಧ್ಯಮ ಮಿತ್ರರು ಜನರಿಗೆ ಇದನ್ನ ಸರಿಯಾದ ರೀತಿಯಲ್ಲಿ ಮುಟ್ಟಿಸಿ ಆದಷ್ಟು ಪ್ರಕರಣ ರಾಜಿ ಮಾಡಿಕೊಳ್ಳಲಿಕ್ಕೆ ನಮ್ಮ ನ್ಯಾಯಾಲಯಕ್ಕೆ ಬಂದು ಕಕ್ಷಿಗಾರರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಅವರಿಗೆಲ್ಲ ಪ್ರೇರಣೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮನ್ನ ಕೋರಿಕೊಳ್ತಾ ಇದ್ದೇನೆ. ವ್ಯಾಜ್ಯಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜ್ಯ ಸಂಧಾನಕ್ಕಾಗಿ ನಾವು ತೆಗೆದುಕೊಳ್ತೇವೆ. ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಸಹ ಚೆಕ್ ಅಮಾನ್ಯ ಪ್ರಕರಣಗಳಿರ್ಬೋದು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮತ್ತೆ ಕಾರ್ಮಿಕ ವಿವಾದಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಪುನರ್ಸ್ಥಾಪಿಸಲ್ಪಟ್ಟಂತಹ ಸಮಸ್ಯೆಗಳು, ನೀರಿನ ಶುಲ್ಕ, ವಿದ್ಯುತ್ ಶುಲ್ಕಗಳಿಗೆ ಸಂಬಂಧಪಟ್ಟಂತೆ ಮತ್ತು ರಾಜಿಯಾಗತಕ್ಕಂತಹ ಎಲ್ಲ ಕ್ರಿಮಿನಲ್ ಪ್ರಕರಣಗಳು, ವೈವಾಹಿಕ ಕೌಟುಂಬಿಕ ಪ್ರಕರಣಗಳನ್ನು ನಾವು ವ್ಯಾಜ್ಯಪೂರ್ವ ಪ್ರಕರಣಗಳಂತ
ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ದಾಖಲು ಮಾಡಿಕೊಂಡು ಅದನ್ನು ರಾಜ್ಯ ಸಂಧಾನಕ್ಕಾಗಿ ಪ್ರಯತ್ನ ಪಡ್ತೇವೆ. ಆ ಮೂಲಕ ಅಷ್ಟೊಂದು ಜನರು ನ್ಯಾಯಾಲಯಕ್ಕೆ ಹೋಗಿ ಹಲವಾರು ವರ್ಷಗಳ ತನಕ ತಮ್ಮ ವಿವಾದಗಳನ್ನು ಬಗೆಹರಿಸಿಕೊಳ್ಳುವುದನ್ನು ನಾವಿಲ್ಲಿ ತಪ್ಪಿಸಿಕೊಂಡಿದ್ದೇವೆ. ಅದೇ ರೀತಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ಎಲ್ಲ ರೀತಿಯ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಎಲ್ಲವೂ ಕ್ರಿಮಿನಲ್ ಕಾಂಪೌಂಡೇಬಲ್ ಏನೇನು ಅಫೆನ್ಸ್ಗಳಿದ್ದಾವೆ ಅದೆಲ್ಲವೂ ನಾವು ಇಲ್ಲಿ ರಾಜಿ ಮಾಡ್ತೀವಿ. ಅದೇ ರೀತಿ ಬ್ಯಾಂಕ್ ವಸೂಲಾತಿ, ಚೆಕ್ ಅಮಾನ್ಯ ಪ್ರಕರಣಗಳಿರ್ಬೋದು, ಮೋಟಾರು ವಾಹನ ಪರಿಹಾರ ಕಾಯ್ದೆ ಅಡಿಯಲ್ಲಿ ಬರುವಂಥ MEC ಪ್ರಕರಣಗಳಿರ್ಬೋದು, ಅದೇ ರೀತಿ ಭೂ ಸ್ವಾಧೀನ ಲ್ಯಾಂಡ್ ಎಕ್ವಿಸಿಷನ್ ಕೇಸಸ್ಗಳಿರ್ಬೋದು, MEC ಕೇಸಸ್ಗಳಿರ್ಬೋದು, ಮತ್ತೆ ಸಿವಿಲ್ ಪ್ರಕರಣಗಳು ಎಲ್ಲ ರೀತಿಯ ಸಿವಿಲ್ ಪ್ರಕರಣಗಳಲ್ಲಿ ಅದರಲ್ಲಿ ಪಾಲ್ ವಿಭಾಗ ದಾವೆ ಇರ್ಬೋದು, ಇಂಜೆಕ್ಷನ್ ದಾವೆಗಳಿರ್ಬೋದು, ಡಿಕ್ಲರೇಷನ್ ದಾವೆಗಳಿರ್ಬೋದು, ಮತ್ತು ವಿವಿಧ ರೀತಿಯ ಹಣ ವಸೂಲಾತಿ ಸಂಬಂಧಪಟ್ಟಂತ ದಾವೆಗಳಿರ್ಬೋದು, ಎಲ್ಲ ರೀತಿಯ ದಾವೆಗಳನ್ನು ಸಹ ನಾವು ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲ ಪ್ರಕರಣಗಳನ್ನು ನಾವು ಈ ಲೋಕದಳದಲ್ಲಿ ಇತ್ಯರ್ಥಪಡಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಕಳೆದ ಬಾರಿಯ ಲೋಕದಳದಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯ ಹೆಚ್ಚಿನ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಲೋಕದಳದಲ್ಲಿ ಇತ್ಯರ್ಥಪಡಿಸಿ ಪ್ರಥಮ ಸ್ಥಾನದಲ್ಲಿದೆ. ಕಳೆದ ಬಾರಿಗಿಂತ ಹೆಚ್ಚಿನ ಪ್ರಕರಣಗಳನ್ನು ಈ ಬಾರಿ ಎಲ್ಲ ನ್ಯಾಯಾಲಯಗಳ, ಎಲ್ಲ ನ್ಯಾಯಾಧೀಶರುಗಳ, ಕಕ್ಷಿದಾರರ, ವಕೀಲರ ಹಾಗೂ ನಿಮ್ಮೆಲ್ಲರ ಮಾಧ್ಯಮ ಮಿತ್ರರ ಸಹಕಾರದಿಂದ ನಾವು ದಿನೇ ದಿನೇ ಹೆಚ್ಚು ಪ್ರಕರಣಗಳನ್ನು ಲೋಕದಳದಲ್ಲಿ ಇತ್ಯರ್ಥಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಜೊತೆಗೆ ಯಶಸ್ವಿ ಆಗ್ತಾ ಇದ್ದೀವಿ. ಮತ್ತೆ ಮುಖ್ಯವಾಗಿ ಕೌಟುಂಬಿಕ ಕಲಹಗಳು, ಕೌಟುಂಬಿಕ ಪ್ರಕರಣಗಳನ್ನು ಕಳೆದ ಲೋಕದಳದಲ್ಲಿ ನಾವು ಸುಮಾರು 14 ನಮ್ಮ ಜಿಲ್ಲೆ ಹಾಗೂ ತಾಲೂಕು ವ್ಯಾಪ್ತಿಯ ಎಲ್ಲ ನ್ಯಾಯಾಲಯಗಳ ಒಟ್ಟು 14 ಕೌಟುಂಬಿಕ ಪ್ರಕರಣಗಳನ್ನು ನಾವು 14 ಜೋಡಿ ಡೈವೋರ್ಸಿಗಾಗಿ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಕೇಸ್ ಹಾಕಿದ್ದು ಅಂತಹ ನಾವು ಜೋಡಿಗಳನ್ನು ಪುನರ್ಮಿಲನವನ್ನು ಸಹ ಈ ಲೋಕದಳದಲ್ಲಿ ಮಾಡಿದ್ದೀವಿ. ಸೊ ಈ ಒಂದು ಇಷ್ಟರ ಪ್ರತಿ ಲೋಕದಳದಲ್ಲಿ ಪತ್ರಿಕಾ ಹಾಗೂ ಟಿವಿ ಮಾಧ್ಯಮದವರು ಹೆಚ್ಚಿನ ಪ್ರಚಾರ ನೀಡಿ ನಮ್ಮ ಈ ಒಂದು ಯಶಸ್ಸಿಗೆ ಕಾರಣರಾಗಿದ್ದೀರಿ. ಈ ಬಾರಿಯೂ ಸಹ ತಾವೆಲ್ಲರೂ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ ಈ ಲೋಕದಳದ ಮಹತ್ವದ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಅದೇ ರೀತಿ ವ್ಯಾಜ್ಯಪೂರ್ವ ಪ್ರಕರಣದ ಇತ್ಯರ್ಥಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಿಮ್ಮೆಲ್ಲರಲ್ಲಿ